ಫಿಸಿಯೋಥೆರಪಿ ಅಂದರೆ ಎಲ್ಲರೂ ಇವಾಗ ಮಸಾಜ್ ಅಂತ ಅಂದ್ಕೊಂಡಿರ್ತಾರೆ. ಫಿಸಿಯೋಥೆರಪಿ ಅಂದರೆ ಮಸಾಜ್ ಅಲ್ಲ. ಮಸಾಜ್ ಅನ್ನೋದು ಜಸ್ಟ್ ರಿಲ್ಯಾಕ್ಸೇಷನ್ ಮತ್ತು ಕಂಫರ್ಟ್ ಅಷ್ಟೇ. ಫಿಸಿಯೋಥೆರಪಿ ಅಂದರೆ ಮೂಮೆಂಟ್ಸ್, ಹೀಲಿಂಗ್ ಬೈ ಮೂಮೆಂಟ್ಸ್ ಅನ್ನೋದು ಮೋರ್ ಇಂಪಾರ್ಟೆಂಟ್ ಜಾಯಿಂಟ್ಗಳಿಗೆ. ಮತ್ತು ಫಂಕ್ಷನಲ್ ರೀಗೈನ್ ಮಾಡೋದು ಅದು ಫಿಸಿಯೋಥೆರಪಿ ಅನ್ನೋದು ಜಸ್ಟ್ ನಾಟ್ ಮಸಾಜ್. ಇವಾಗ ಏನಾದರೂ ಬಿದ್ದಾಗ ಒಂದ್ಸಲ ಫ್ರ್ಯಾಕ್ಚರು ಆಗಿರ್ಬೋದು, ಅಥವಾ ನಾರ್ಮಲಾಗಿ ಮಸಲ್ ಪೇಯ್ನ್ ಆಗಿರುತ್ತೆ. ಅವಾಗ ಅವ್ರು ಏನಾಗುತ್ತೆ, ಮಸಲ್ ಪೇಯ್ನ್ ಆದಾಗ ಸ್ವಲ್ಪ ದಿನ ಆದಮೇಲೆ ರಿಲೀಫ್ ಆಗುತ್ತೆ. ಅದು ಅವ್ರು ಅನ್ಕೊತಾರೆ ಏನೂ ಆಗಿಲ್ಲ, ಕಡಿಮೆ ಆಗಿರುತ್ತೆ ಅಂತ. ಬಟ್ ಆದರೆ ಆ ಟೈಮಲ್ಲಿ ಅವರು ತೋರಿಸ್ಬೇಕು. ಮಸಲ್ ಇವಾಗ ಅದು ವೀಕ್ನೆಸ್ ಆಗ್ತಾ ಹೋಗ್ತಾ ತುಂಬ ವೀಕ್ನೆಸ್ ಆಗುತ್ತೆ. ಆಮೇಲೆ ನಾವು ಫಿಸಿಯೋಥೆರಪಿ ಲೇಟಾಗಿ ತೋರಿಸಿದಾಗ ಮತ್ತೆ ಸ್ಟ್ರೆಂತ್ ರೀಗೈನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಸಡನ್ನಾಗಿ ತೋರಿಸಿದ್ರೆ ಪೇಯ್ನ್ ಬಂದಾಗ ಅದೊಂದು ಬೆಸ್ಟ್ ಸಿಮ್ಟಮ್ಸ್. ಎಷ್ಟಂದ್ರೂ ನೋವಿರುತ್ತೆ, ಪೇಯ್ನ್ ಅನ್ನೋದು ಬಂದ ತಕ್ಷಣ ತೋರಿಸಿದ್ರೆ ಬೆಟರ್. ಫಿಸಿಯೋಥೆರಪಿನ ನೀವು ಪೇಯ್ನ್ ಇದ್ದಾಗಲೇ ಬರಬಹುದು. ಆದಾಗ ನಾವು ಬಂದಾಗ ಅಸೆಸ್ ಮಾಡಿ ನೋಡಬೇಕು. ಇವಾಗ ಫಿಸಿಯೋಥೆರಪಿ ಬಂದಾಗ ಸ್ವೆಲ್ಲಿಂಗ್ ಇದೆ ಅಥವಾ ಫ್ರ್ಯಾಕ್ಚರ್ ಏನಾದರೂ ಆಗಿದ್ದರೆ ಅಫ್ಕೋರ್ಸ್ ಆರ್ಥೋಗೆ ತೋರಿಸ್ಬೇಕಾಗತ್ತೆ, ಸರ್ಜರಿ ಏನಾದರೂ ನೀಡಿರುತ್ತೆ. ಜಸ್ಟ್ ಮಸಲ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಕ್ಯಾಚ್ ಆಗಿರುತ್ತೆ ಅಥವಾ ಊದ್ಕೊಂಡಿರುತ್ತೆ, ಬಾವು ಬಂದಿರುತ್ತೆ, ಆವಾಗಾದರೆ ಫಿಸಿಯೋಥೆರಪಿನೇ ವರ್ಕ್ ಆಗುತ್ತೆ. ಸರ್ಜರಿ ಹೋಗೋದೇನು ಬೇಡ, ಸರ್ಜನ್ನ ನೋಡೋ ಅವಶ್ಯಕತೆಯೂ ಇರಲ್ಲ. ಫಿಸಿಯೋಥೆರಪಿಯಿಂದನೇ ಕಡಿಮೆ ಮಾಡ್ಕೋಬೋದು. ಮೇಯ್ನಾಗಿ ಎಕ್ಸಸೈಸ್ ಮಾಡ್ಕೊತಾ ಹೋದರೆ ಲಾಂಗ್ ಟರ್ಮ್ ಇರೋದ್ರಿಂದ ಫಿಸಿಯೋಥೆರಪಿ ಇಸ್ ದ ಬೆಸ್ಟ್.